ಮಧ್ಯಾಹ್ನ ಅಗ್ರವಾರ್ತೆಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಮಳೆ ಎಫೆಕ್ಟ್ ಅವಾಂತರ ಸೃಷ್ಟಿ ಮಾಡಿರುವಂಥದ್ದು. ಬೆಂಗಳೂರಲ್ಲಿ ಇಬ್ಬರು ಸೇರಿ ಒಟ್ಟು 7 ಮಂದಿ ಮಳೆಗೆ ಸಾವನ್ನಪ್ಪದಂತಾಗಿದೆ. ಬೆಂಗಳೂರಲ್ಲಿ ಟೆಕ್ಕಿ ಭಾನುರೇಖಾ ಹಾಗೂ ಯುವಕ ಲೋಕೇಶ್ ಸಾವನ್ನಪ್ಪಿರುವಂಥದ್ದು. ಮೈಸೂರು, ಹುಬ್ಬಳ್ಳಿ, ಕೊಪ್ಪಳದಲ್ಲೂ ಕೂಡ ಅಷ್ಟೇ ಮಳೆಯ ಹೊಡೆತಕ್ಕೆ ಅಂದರೆ ಮಳೆ ಸುರಿಯುವಂಥ ಸಂದರ್ಭದಲ್ಲಿ ಗುಡುಗು ಸಿಡಿಲಿಗೆ 4 ಬಲಿಯಾಗಿದ್ದಾರೆ. ಟೋಟಲ್ ಆಗಿ ರಾಜ್ಯದಲ್ಲಿ 7 ಜನ ಸಾವನ್ನಪ್ಪದಂತಾಗಿದೆ. ಮಳೆ ಸುರಿದಂಥ ಪರಿಣಾಮವಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಬೆಂಗಳೂರಿನಲ್ಲಿ ಒಂದು ಕಡೆ ಇಡೀ ಬೆಂಗಳೂರೇ ಮುಳುಗೋಗಿರೋ ರೀತಿಯಲ್ಲಿ ಭಾಸವಾಗ್ತಾ ಇತ್ತು ನಿನ್ನೆ ಸುರಿದಂಥ ಮಳೆಗೆ. ಮತ್ತು ಒಂದು ಕಡೆ ಸ್ಪೆಷಲಿ ನಾವು ಜಿಲ್ಲೆಗಳ ವಿಚಾರಕ್ಕೆ ಬರೋದಾದರೆ ಅಲ್ಲಿ ರೈತರು ಬೆಳೆದಂಥ ಬೆಳೆಗಳೆಲ್ಲವೂ ಕೂಡ ನೆಲಕಚ್ಚಿರುವಂಥದ್ದು. ಸೊ ದೊಡ್ಡ ಮಟ್ಟದಲ್ಲೇ ನಷ್ಟವನ್ನು ಅನುಭವಿಸಿದ್ದಾರೆ ರೈತರು. ಮಳೆಗಾಲಕ್ಕೂ ಮೊದಲೇ ಬಂದಂಥ ಮಳೆಯಿಂದ ದೊಡ್ಡ ಮಟ್ಟದಲ್ಲೇ ಸಂಕಷ್ಟ ಎದುರಾಗಿದೆ ರಾಜ್ಯದಲ್ಲಿ. ವಾಯುಭಾರ ಕುಸಿತದ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಅರ್ಧಕ್ಕರ್ಧ ಕರ್ನಾಟಕ ಭಾಗದಲ್ಲಿ ಮಳೆ ಸುರಿತು. ಸುಮಾರು 15ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಮಳೆ ಆಗಿರುವಂಥದ್ದು. ಈ ಮಳೆಯ ಸಂದರ್ಭದಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಆಲ್ಮೋಸ್ಟ್ ಈ ಮಳೆಯಿಂದಾಗಿ ಬೆಳೆ ನಾಶವಾಗಿದ್ರೆ ಬೆಂಗಳೂರಿನಲ್ಲಂತೂ ಇಬ್ಬರು ಸಾವನ್ನಪ್ಪಿರುವಂಥದ್ದು. ಅದರ ಜೊತೆಗೆ ಸಾಕಷ್ಟು ಮನೆಗಳಿಗೆ ನೀರು ನುಗ್ಗದಂಥ ಹಿನ್ನೆಲೆಯಲ್ಲಿ ಜಾಗರಣೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಬೆಂಗಳೂರಿನಲ್ಲಿ ಭಾನುರೇಖಾ ಮತ್ತು ಒಬ್ಬ ಯುವಕ ಸಾವನ್ನಪ್ಪಿರುವಂಥದ್ದು. ಅಂಡರ್ ಪಾಸ್ನಲ್ಲಿ ಭಾನುರೇಖಾ ನಿನ್ನೆ ಅವ್ರು ಹೋಗ್ತಾ ಇದ್ದಂಥ ಕಾರು ಸಿಕ್ಕಾಕೊಂಡಂಥ ಹಿನ್ನೆಲೆಯಲ್ಲಿ ಸಾವನ್ನಪ್ಪಿದ್ರು. ಅವರು ಆಸ್ಪತ್ರೆಗೆ ತೆಗೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದು. ಇನ್ನು KP ಅಗ್ರಹಾರ ಬೆಂಗಳೂರಿನಲ್ಲಿ ರಾಜಕಾಲುವೆಗೆ ಯುವಕ ಬಲಿಯಾಗಿರುವಂಥದ್ದು. ಜಗ್ಗೇಶ್ ಕಾರು ಸೇರಿದಂತೆ ಆಲ್ಮೋಸ್ಟ್ ಎಲ್ಲ ಕಡೆನೂ ಕೂಡ ಬೆಂಗಳೂರಿನಲ್ಲಿ ಸಾಕಷ್ಟು ಸಮಸ್ಯೆಗಳು ಅವಾಂತರಗಳು ಸೃಷ್ಟಿಯಾಗಿದ್ವು. ಅಂಡರ್ ಪಾಸ್ಗಳು ಸಾಕಷ್ಟು ಕಡೆ ಸೋರ್ತಾ ಇದ್ದಾವೆ. ಅದರ ಒಂದು ಆಡಿಟ್ ಮಾಡಲಿಕ್ಕೂ ಕೂಡ ಸೂಚನೆಯನ್ನು ಕೊಡಲಾಗಿರುವಂಥದ್ದು. ಸೊ ಎಚ್ಚರಿಕೆಯನ್ನು ವಹಿಸಲಾಗಿದೆ. ಇನ್ನೂ 3-4 ದಿನಗಳ ಕಾಲ ಇದೇ ರೀತಿಯಾದಂತಹ ಒಂದು ಮಳೆ ಸುರಿಯುವಂಥ ಚಾನ್ಸಸ್ ಇರುವಂಥ ಎಚ್ಚರಿಕೆಯನ್ನು ಹವಾಮಾನ ಇಲಾಖೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ BBMP ಯಾವ್ಯಾವ ರೀತಿಯಾಗೆಲ್ಲ ಎಚ್ಚರಿಕೆಯನ್ನು ವಹಿಸ್ಬೋದು ಈಗ ವಹಿಸ್ತಾ ಇದ್ದಾರೆ. ಒಂದು ಕಡೆ ಅರಣ್ಯ ಸಿಬ್ಬಂದಿಯನ್ನು ಕೂಡ ಈ ಕಾರ್ಯಾಚರಣೆಗೆ ನಿಯೋಜನೆ ಮಾಡಿಕೊಳ್ಳಲಾಗಿರುವಂಥದ್ದು. ಬಿಕಾಸ್ ಮರಗಳು ಬಿದ್ದಂಥ ಸಂದರ್ಭದಲ್ಲಿ, ಕೊಂಬೆ ಬಿದ್ದಂಥ ಸಂದರ್ಭದಲ್ಲಿ ಅದೆಲ್ಲವನ್ನೂ ಕೂಡ ತೆರವು ಮಾಡುವಂಥ ನಿಟ್ಟಿನಲ್ಲಿ ಅವರ ಸಹಾಯವನ್ನು ಕೂಡ ಕೇಳಲಾಗಿದೆ. ಸೊ ಹೀಗಾಗಿ ಸುಮಾರು 40ಕ್ಕೂ ಹೆಚ್ಚು ಜನರ ಒಂದು ತಂಡವನ್ನು ಅದಕ್ಕೆ ರೆಡಿ ಮಾಡಲಾಗಿದೆ. ಮತ್ತು ಒಂದು ಕಡೆ ನೀರೆಲ್ಲ ನಿಂತ್ಕೊಂಡಂಥ ಟೈಮ್ನಲ್ಲಿ ಅದನ್ನು ಕೂಡ ಕ್ಲಿಯರ್ ಮಾಡುವಂಥ ನಿಟ್ಟಿನಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ಇನ್ನು 18ಕ್ಕೂ ಹೆಚ್ಚು ಅಂಡರ್ ಪಾಸ್ಗಳಿರುವಂಥದ್ದು. ಆ ಅಂಡರ್ ಪಾಸ್ಗಳನ್ನು ಕೂಡ ಅಷ್ಟೇ ಎಲ್ಲೆಲ್ಲಿ ಡ್ರೈನೇಜ್ ಇಲ್ಲ ನಿಂತ್ಕೊಳ್ಳುವಂಥ ಸಾಧ್ಯತೆ ಇದೆ ಆ ಅಂಡರ್ ಪಾಸ್ಗಳನ್ನು ಅಂದರೆ ಮಳೆ ಬರುವಂಥ ಸಂದರ್ಭದಲ್ಲಿ ಬ್ಯಾರಿಕೇಡನ್ನು ಹಾಕಿ ಮುಚ್ಚುವಂಥ ನಿಟ್ಟಿನಲ್ಲೂ ಕೂಡ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಅತಿ ಹೆಚ್ಚಾಗಿ ಸೂಕ್ಷ್ಮ ಇರುವಂಥ ಅಂಡರ್ ಪಾಸ್ಗಳ ಒಂದು ಸ್ಥಗಿತ ಮಾಡುವಂಥ ನಿಟ್ಟಿನಲ್ಲಿ ಮಳೆ ಸುರಿಬೇಕಾದ್ರೆ BBMP ಪ್ಲಾನ್ ಮಾಡಿಕೊಂಡಿದೆ. ನೋಡ್ಬೇಕು ಏನು ಮಾಡ್ತಾರೆ ಅಂತ.